ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಊಟ ಮಾಡಿಬಿಡೋದಾ? ಇನ್ನೇನು, ರಘು ಕಾಯೋದು ಬೇಡವಾ? ಇಲ್ಲ, ಅವನು ಅದು ಯಾವುದೋ ಅಸೈನ್ಮೆಂಟ್ ಅಂತ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾನೆ, ಬರೋದು ಲೇಟ್ ಆಗುತ್ತೆ, ನಾವು ಕಾಯೋದು ಬೇಡ. ಅಮ್ಮ ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಪುಟ್ಟ, ರಘು ಬರಲಿ, ಅವನ ಜೊತೆನೇ ಊಟ ಮಾಡ್ತೀನಿ. ಅಯ್ಯೋ ಅಮ್ಮ, ಅವ್ನು ಬರೋದು ಇನ್ನೂ ಲೇಟ್ ಆಗುತ್ತೆ. ಪರವಾಗಿಲ್ಲ, ಎಷ್ಟು ಲೇಟ್ ಬೇಕಾದರೂ ಆಗಲಿ, ನಾನು ಅವನ ಜೊತೆಲೇ ಊಟ ಮಾಡ್ತೀನಿ. ನೀವಿಬ್ಬರು ಈಗಲೇ ಊಟ ಮಾಡಿ. ಕಲ್ಯಾಣಿ ಮದುವೆ ಇನ್ನೇನು ಬಂದ್ಬಿಡತ್ತಲ್ವಾ? ಹೌದು. ಅದರ ವ್ಯವಸ್ಥೆಗಳೆಲ್ಲ ಮಾಡ್ಕೋಬೇಕು. ಇನ್ವಿಟೇಷನ್ಸ್ ಮಾಡ್ಸೋಕತ್ತೆ ಏನಾಯಿತು? ಹೊಸ ಇನ್ವಿಟೇಷನ್ಸ್ ಮಾಡಿಸ್ಬೇಕು. ಸಮುದಾಯ ಭವನದಲ್ಲೇ ತಾನೇ ಮದುವೆ? ಹೌದು. ನನಗೆ ಮ್ಯಾಟರ್ ಡ್ರಾಫ್ಟ್ ಮಾಡ್ಕೊಡಿ, ನಾನು ಪ್ರಿಂಟ್ ಮಾಡೋದಕ್ಕೆ ಕೊಟ್ಟು ಬರ್ತೀನಿ. ಪಾಪ ಚಂದ್ರಕಾಂತ ಒಬ್ಬನೇ ಎಲ್ಲ ಮಾಡೋದು ಬೇಡ. ಆಯಿತು, ಚಂದ್ರಕಾಂತನ ಹತ್ರ ಹೇಳ್ತೀನಿ. ವೈಜಯಂತಿ ಹೇಗಿದ್ದಾರಂತೆ? ಯಾಕೋ ಕಾಲು ನೋವು ತುಂಬ ಜಾಸ್ತಿ ಆಗ್ತಿದೆಯಂತೆ. ಸ್ಕ್ಯಾನಿಂಗ್ ಮಾಡಿಸಿದಾರಂತೆ, ರಿಪೋರ್ಟ್ ಕಾಯ್ತಿದ್ದಾರೆ. ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಸಣ್ಣ ಫ್ರ್ಯಾಕ್ಚರ್ ಆಗಿದ್ದರೆ ನೋವು ಕಡಿಮೆ ಆಗಬೇಕಾಗಿತ್ತಲ್ವಾ? ಏನೊಬ್ಬ ಅವಳ ಪರಿಸ್ಥಿತಿ ಮಧು ಕಲ್ಯಾಣಿ ಮದುವೆ ಹೊತ್ತಿಗಾದರೂ ಸುಧಾರಿಸಿದ್ರೆ ಸಾಕು. ಬಂದ್ಯಾ? ಬಾ. ಯಾಕೆ ರಘು ಇಷ್ಟೊಂದು ಲೇಟ್ ಆಯಿತು? ಅಸೈನ್ಮೆಂಟ್ಸ್ ಕೆಲಸ ಜಾಸ್ತಿ ಇತ್ತು. ಸರಿ ಬಾ, ಊಟಕ್ಕೆ ಕೂತ್ಕೋ. ಇಲ್ಲ ಪರವಾಗಿಲ್ಲ, ನಂಗೆ ಹಸುವಿಲ್ಲ, ನೀವು ಮಲ್ಕೊಳ್ಳಿ. ರಘು, ಅಮ್ಮನೂ ಊಟ ಮಾಡಿಲ್ಲ ಕಣೋ. ನೀನು ಬಂದಮೇಲೆ ಊಟ ಮಾಡ್ತೀನಿ ಅಂತ ಇಷ್ಟೋ ತನಕ ಕಾಯ್ತಿದ್ರು. ಅಯ್ಯೋ, ನೀವ್ಯಾಕೆ ಕಾಯೋದಕ್ಕೆ ಹೋದ್ರಿ? ನನಗೂ ಹಶ್ವಿರ್ಲಿಲ್ಲ ಕಣೋ. ಕೈ ಕಾಲು ತೊಳ್ಕೊಂಡು ಬಾ, ಊಟ ಮಾಡೋಣ. ಸರಿ. ಯಾಕೆ ಲೇಟ್ ಆಯಿತು ರಘು? ಏನು ಅಸೈನ್ಮೆಂಟ್ ಮಾಡೋಕ್ಕೆ ಹೋಗಿದ್ದೆ? ಕಂಪ್ಯೂಟರ್ ಪ್ರಾಕ್ಟಿಕಲ್ಸ್ಗಿಂತ ಮುಂಚೆ ರೆಕಾರ್ಡ್ ಸಬ್ಮಿಟ್ ಮಾಡೋದಿತ್ತು, ಅದಕ್ಕೆ ಒಂದು ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಫಿಸಿಕ್ಸ್ ಅಸೈನ್ಮೆಂಟ್ಗೆ ಅಂತ ಇಂಟರ್ನೆಟ್ಟಿಂದ ಸ್ವಲ್ಪ ಇನ್ಫಾರ್ಮೇಷನ್ಸ್ ಹುಡ್ಕೋದಿತ್ತು. ಮನೇಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಕಂಪ್ಯೂಟರ್ ಇಲ್ಲದೆ ನಿನಗೆ ಎಕ್ಸಾಮ್ಸಿಗೆ ಓದ್ಕೊಳ್ಳೋದಕ್ಕೆ ತೊಂದರೆ ಆಗ್ತಿಲ್ವಾ? ಈ ಥರ ಅಸೈನ್ಮೆಂಟ್ಸ್ ಬಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ
ತುಂಬ ಜನ ಇರ್ತಾರೆ, ಕಾಯಬೇಕಾಗತ್ತೆ. ಅದು ಅಲ್ಲದೆ ಸಿಸ್ಟಮ್ ತುಂಬ ಹಳೇದು, ಲೇಟ್ ಆಗುತ್ತೆ. ಓ ಸಾರಿ, ನನ್ನಿಂದ ನೀವು ಇಷ್ಟೊತ್ತು ಕಾಯೋ ಹಾಗಾಯಿತು. ಹೇ ಅದಕ್ಕೆ ಸಾರಿ ಯಾಕೋ, ಏನೂ ತೊಂದರೆ ಇಲ್ಲ. ಕಾಫಿ ತಗೋರಗು. ವೈದೇಹಿನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದ್ಯಾ? ಎಷ್ಟೊತ್ತಿಗೆ ಮುಗಿಯುತ್ತೆ ಟ್ಯೂಷನು? 7 ಗಂಟೆಗೆ ಮುಗಿಯುತ್ತೆ. ಹೌದು, ನಿನ್ನ ಎಕ್ಸಾಮ್ಸ್ ಯಾವಾಗ? ಮುಂದಿನ ತಿಂಗಳು. ಈ ತಿಂಗಳ ಕೊನೆಯಿಂದ ಪ್ರಾಕ್ಟಿಕಲ್ ಶುರು ಆಗುತ್ತೆ. ಕಾಲೇಜಲ್ಲಿ ಸಿಲೆಬಸ್ ಎಲ್ಲ ಕವರ್ ಮಾಡಾಯ್ತಾ? ಸಿಲೆಬಸ್ ಆಗಿ ರಿವಿಷನ್ ಆಗಿ ಸೋಮವಾರದಿಂದ ಪ್ರಿಪರೇಟರಿ ಶುರು ಆಗುತ್ತೆ. ಹೇಗನ್ನಿಸ್ತಿದೆ? ಪ್ರಿಪ್ರೇಷನ್ಸ್ ಎಲ್ಲ ಆಯ್ತಾ? ಎಲ್ಲ ಓದ್ಕೊಂಡಿದ್ದೀನಿ, ಹೇಗಾಗುತ್ತೋ ನೋಡಬೇಕು. ರಘು, ಡಿಗ್ರಿಲಿ ಏನು ಓದಬೇಕು ಅಂತಿದ್ಯಾ? ಇನ್ನೂ ಕ್ಲಿಯರ್ ಆಗಿಲ್ಲ, ನನಗೆ ಕನ್ಫ್ಯೂಷನ್ಸ್ ಇದೆ. ನೋಡ್ತೀನಿ. ವೈದೇಹಿ ಟ್ಯೂಷನ್ಗೆ ಹೋಗಿಲ್ವಾ? ಓಪ, ಬೇಗ ಮುಗಿತಾ ಇವತ್ತು ಕಾಲೇಜು? ಸ್ಟಾಫ್ ಮೀಟಿಂಗ್ ಇತ್ತು, ಅದು ಬೇಗನೆ ಮುಗಿದೋಯ್ತು. ಕಾಫಿ ತರಲೋ ಟೀನೋ? ಸ್ವಲ್ಪ ಟೀ. ತಂದೆ. ಒಂದು ನಿಮಿಷ, ಇದು ನಾವು ಒಳಗಿಟ್ಬಿಡಿ, ಇಲ್ಲದಿದ್ದರೆ ನಾನು ಮರ್ತು ಹೋಗ್ತೀನಿ. ಇದು ನಾನು ಸಂಬಳದ ದುಡ್ಡು, ಇನ್ಮೇಲೆ ಇದನ್ನು ನೀವೇ ಮ್ಯಾನೇಜ್ ಮಾಡಬೇಕು. ನನಗೆ ಈ ದುಡ್ಡು ಕಾಸಿನ ವಿಚಾರ ಅಂದರೆ ಆಗೋದಿಲ್ಲ. ಅಲ್ಲ, ಇದು ನಿಮ್ಮ ಸಂಬಳ, ಇದನ್ನು ನೀವೇ ಬ್ಯಾಂಕಲ್ಲೆಲ್ಲಾದರೂ ಇಡ್ಬೋದಲ್ವಾ? ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರಾಯ್ತು. ನೋಡೋದಕ್ಕೆ ತುಂಬ ದುಡ್ಡಿದ್ದಾಗಿದೆ ಅಷ್ಟೇ. 3 ದಿನದೊಳಗೆ ಖರ್ಚಾಗೋಗುತ್ತೆ. ಹಾಗೂ ಉಳಿದ್ರೆ ಅದನ್ನು ನೀವೇ ಇಟ್ಕೊಳ್ಳಿ. ಅದು ಹೇಗೆ ಮ್ಯಾನೇಜ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ನನ್ನ ಓಡಾಟದ ಖರ್ಚಿಗೆ ಎಷ್ಟು ಬೇಕೋ ನಾನು ಅಷ್ಟು ಇಟ್ಕೊಂಡಿದ್ದೀನಿ. ಕಮ್ಮಿ ಬಿದ್ದರೆ ನಿಮ್ಮನ್ನೇ ಕೇಳ್ತೀನಿ ಅಷ್ಟೇ. ನನ್ನ ಸಂಬಳನೂ ಆಯ್ತು ಇವತ್ತು. ಎರಡನ್ನೂ ಸೇರಿಸಿ ಒಂದು ಬಜೆಟ್ ಮಾಡಿಬಿಡೋಣ ಅಲ್ವಾ? ದಯವಿಟ್ಟು ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ. ನಿಮಗಾದರೆ ಮನೆ ಮ್ಯಾನೇಜ್ ಮಾಡಿ ಚೆನ್ನಾಗಿ ಅಭ್ಯಾಸ ಇದೆ. ನನಗೆ ಈ ಬಜೆಟಿಂಗು ಸೇವಿಂಗು ಎಲ್ಲ ಬರೋದೇ ಇಲ್ಲ. ಆಮೇಲೆ ನಿಮ್ಮ ಸಂಬಳನ ನೀವು ಖರ್ಚು ಮಾಡಬೇಡಿ. ಮನೆ ಖರ್ಚೆಲ್ಲ ನನ್ನ ಸಂಬಳದಲ್ಲೇ ನಡೆಯುತ್ತೆ ಅಂತ ಅನ್ಕೋತೀನಿ. ಅದು ಹೇಗಾಗತ್ತೆ? ನಾನು ದುಡಿಯೋ ದುಡ್ಡು ನನ್ನ ಮನೆಗೆ ಉಪಯೋಗಕ್ಕೆ ಬರಬೇಕಲ್ವಾ? ಆದರೆ ನನಗೆ ಬರೋ 8,000 ಸಂಬಳದಲ್ಲಿ 4,000 ಈ ಮನೆಗೆ ಕೊಡ್ತೀನಿ. ಮಿಕ್ಕಿದ 4,000 ತಾಯಿ ಮನೆಗೆ ಕೊಡ್ತೀನಿ. ಅಲ್ಲೊಂಚೂರು ಕಷ್ಟ ಇದೆಯಲ್ವಾ? ನಾನು ನಿಮಗೆ ಹಿಂದೆನೇ ಹೇಳಿದ್ದೆ, ನಿಮ್ಮ ಮನೆ ಪರಿಸ್ಥಿತಿ ನನಗೂ ಗೊತ್ತಿದೆ. ಒಂದು ಕೆಲಸ ಮಾಡಿ, ನಿಮ್ಮ ಇಡೀ ಸಂಬಳನ ನಿಮ್ಮ ಮನೆಗೆ ಕೊಡಿ, ನನಗೇನು ಅಭ್ಯಂತರ ಇಲ್ಲ. ಇಲ್ಲ, ಅದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಬರೀ ಅರ್ಧ ದುಡ್ಡನ್ನು ಮಾತ್ರ ಅಲ್ಲಿಗೆ ಕೊಡ್ತೀನಿ. ಹೇಳಿದ್ನಲ್ಲ, ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಆದಷ್ಟು ಈ ದುಡ್ಡು ಕಾಸಿನ ವಿಚಾರಗಳನ್ನೆಲ್ಲ ನೀವೇ ಮ್ಯಾನೇಜ್ ಮಾಡಿದ್ರೆ ನನಗೆ ನೆಮ್ಮದಿ. ಸರಿ. ಇಲ್ಲಿ ನೀವು ಸಂತೋಷವಾಗಿದ್ದೀರಿ ತಾನೆ? ಈ ಮನೆ ನಡೆಸ್ಕೊಂಡು ಹೋಗೋದು ಇನ್ಮೇಲೆ ನಿಮ್ಮ ಕೈಲಿದೆ. ಏನೇ ಆದರೂ ಯಾವ ಕಷ್ಟನೂ ನಿಮ್ಮ ಮೇಲೆ ತಂದ್ಕೋಬೇಡಿ, ಖುಷಿಯಾಗಿರಿ.
ನಮಸ್ಕಾರ ಸರ್, ನಾನು ಶರ್ಮಿಳಾ. ಹಾಂ, ಚೆನ್ನಾಗಿದ್ದೀನಿ ಸರ್. ನಿಮ್ಗೆ ಅವತ್ತು ಹೇಳ್ತಿದ್ನಲ್ಲ, ನಾನು ನನ್ನ ಫ್ರೆಂಡ್ ನಿವೇದಿತಾ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀವಿ. ಹಾಂ, ಅದೇ ದೇವಸಾಗರದ ರೈತರ ಹೋರಾಟ, ಗೆಲುವಿನ ಹಾದಿಯ ಮುಳ್ಳುಗಳು ಅಂತ. ಇವತ್ತೇ ಸರ್ ಟೆಲಿಕಾಸ್ಟು, ಕಾಮನಬಿಲ್ಲು ಚಾನಲ್ನಲ್ಲಿ ರಾತ್ರಿ 8:00 ಹಾಂ, ಖಂಡಿತ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಥ್ಯಾಂಕ್ ಯು. ಆಯ್ತಾ ಶರ್ಮಿಳಾ ಮೇಡಮ್? ಡಾಂಕಿ ಪ್ರೇಸಸ್ ಇಟ್ಸ್ ಓನ್ ಟೇಲ್. ಬೆಳಗ್ಗಿಂದ ನೋಡ್ತಾ ಇದ್ದೀನಿ. ಒಂದು 100 ಜನಕ್ಕೆ ಫೋನ್ ಮಾಡಿ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ, ಇವತ್ತು ರಾತ್ರಿ ಪ್ರಸಾರ ಆಗತ್ತೆ ನೋಡಿ ಅಂತ ಹೇಳಿದ್ದು. ಏ ಸಾಕು, ಸುಮ್ಮನಿರೋ. ಪಾಪ ಎಷ್ಟು ಕಷ್ಟಪಟ್ಟು ಡಾಕ್ಯುಮೆಂಟ್ರಿ ಮಾಡಿದ್ದಾಳೆ, ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಎಲ್ರಿಗೂ ನೋಡಿ ಅಂತ ಹೇಳೋದು ಬೇಡವಾ? ನೀನು ಫೋನ್ ಮಾಡು ಶಮ್ಮಿ. ಶಮ್ಮಿ ಅಕ್ಕ ಬಂದ್ಯಾ? ಬಾ, ನಾನೇ ನಿಮ್ಮ ಮನೆಗೆ ಬಂದು ನಿಂಗೆ ಜ್ಞಾಪಿಸೋಗೋಣ ಅಂತಿದ್ದೆ. ಇವತ್ತೇ 8:00 ಬರುತ್ತೆ ಡಾಕ್ಯುಮೆಂಟ್ರಿ, ಖಂಡಿತ ನೋಡು ಅಂತ. ನನಗೆ ಜ್ಞಾಪಕ ಇತ್ತು ಶಮ್ಮಿ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಅಂತ ಇಲ್ಲಿಗೆ ಬಂದೆ. ಒಳ್ಳೇದಾಯ್ತು. ನಿವೇದಿತಾ ಫೋನ್ ಮಾಡಿದ್ಲು, ಅವಳು ಇಲ್ಲೇ ಬಂದ್ಬಿಡ್ತಾಳಂತೆ. ಕಾಲೇಜಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ, ಎಲ್ಲ ಒಟ್ಟಿಗೆ ನೋಡೋಣ ಅಂದ್ಲು. ಅಕ್ಕ ಎಷ್ಟು ಚೆನ್ನಾಗಿರುತ್ತಲ್ವಾ ಸಿನಿಮಾ ಮಾಡಿದವ್ರ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ. ಅಂತೂ ಇಂತೂ ನನ್ನ ಜೊತೆ ಜಗಳ ಮಾಡಿ ಇಷ್ಟು ದಿನ ಟಿವಿ ನೋಡಿದ್ದಕ್ಕೂ ಸಾರ್ಥಕ ಆಯ್ತು. ಶಮ್ಮಿ, ಶಮ್ಮಿ, ನಿವೇದಿತಾ ಬಂದ್ಲು ಅನ್ಸುತ್ತೆ. ನಾವೆಲ್ಲರೂ ಅವ್ರು ಬರ್ತಿದ್ದಾಗೆ ಕ್ಲಾಪ್ ಮಾಡೋಣ. ಬನ್ನಿ ನಿಂತ್ಕೊಳ್ಳಿ. ಬಾ. ಮಹಾಜನಗಳೇ ಕೇಳಿ, ದ ಗ್ರೇಟ್ ಡೈರೆಕ್ಟರ್ಸ್ ನಿವೇದಿತಾ ದೇವಸಾಗರ ಹಾಗೂ ಶರ್ಮಿಳಾ ಶಂಕರಮೂರ್ತಿ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ಕಾಮನಬಿಲ್ಲು ವಾಹಿನಿಯಲ್ಲಿ ಇವರು ನಿರ್ದೇಶಿಸಿರುವಂತಹ ಸಾಕ್ಷ್ಯಚಿತ್ರ ಪ್ರಸಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ತಮಾಷೆಗಲ್ಲ ಮೇಡಮ್, ಸೀರಿಯಸ್ ಆಗಿ ಹೇಳಿ, ಹೇಗೆ ಅನ್ನಿಸ್ತಾ ಇದೆ? ಓ, ತುಂಬಾ ಸಂತೋಷ ಆಗ್ತಾ ಇದೆ. ಮೇಡಮ್ ನಿಮಗೆ? ಈ ಡಾಕ್ಯುಮೆಂಟ್ರಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ನಾವಿಬ್ರು ತುಂಬಾನೇ ಕಷ್ಟಪಟ್ಟು ಈ ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ಅದು ಅಲ್ಲದೆ ನಮ್ಮ ಅಣ್ಣ ಶಶಿಕಾಂತ್ ಅವರು ಈ ಡಾಕ್ಯುಮೆಂಟ್ರಿಗೆ ಯಾವುದೇ ರೀತಿಯ ಸಹಾಯ ಮಾಡದೇ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಬಂದಿದೆ. ಅಂತೂ ಇವತ್ತು ನಾವೆಲ್ಲರೂ ಸೇರಿಕೊಂಡು ನಿಮ್ಮ ಡಾಕ್ಯುಮೆಂಟ್ರಿನ ನೋಡ್ತೀವಿ. ಮೊನ್ನೆಯಿಂದನೇ ಪ್ರೊಮೋಸ್ ಎಲ್ಲ ಬರ್ತಾ ಇತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಹಾಗಿದೆ. ನಿವೇದಿತಾ, ನಿಮ್ಮ ಡಾಕ್ಯುಮೆಂಟ್ರಿಲಿ ಎಷ್ಟು ಹಾಡು ಇಟ್ಟಿದೆಯಾ? ಹಾಡಿಲ್ಲ ಮಾವ. ಡ್ಯಾನ್ಸು? ಡ್ಯಾನ್ಸೂ ಇಲ್ಲ ಮಾವ. ಹೋಗ್ಲಿ, ದೇವರುಗಳು ಎಷ್ಟಿಟ್ಟಿದ್ಯಾ? ದೇವರು ಇಲ್ಲ ಮಾವ. ವಾ, ದೇವರು ಇಲ್ವಾ? ಹಾಡಿಲ್ಲ, ಡ್ಯಾನ್ಸ್ ಇಲ್ಲ, ದೇವ್ರಿಲ್ಲ, ಮತ್ತೆ ಸಿನಿಮಾ ಹೆಂಗ್ ಓಡುತ್ತೆ? ಸುಮ್ನಿರ, ನಗೋದಕ್ಕೇನಿದೆ ಅದರಲ್ಲಿ? ಮತ್ತೆ ಸಿನಿಮಾ ಹೇಗೆ ಓಡುತ್ತೆ? ಲಾಸ್ ಮಾಡ್ಕೊಂತೀರಾ ಅಷ್ಟೇ ನೀವು. ಮಾವ, ನಾವು ತೆಗೆದಿರೋದು ಡಾಕ್ಯುಮೆಂಟ್ರಿ, ಪಿಕ್ಚರ್ ಅಲ್ಲ. ಅದೆಲ್ಲೂ ಓಡಬೇಕಾಗಿಲ್ಲ, ಇವಾಗ ಟಿವಿಲಿ ಬರುತ್ತೆ ಅಷ್ಟೇ. ನೀ ಹೋಗಿ ಇವ್ರಿಗೆ ಹೇಳ್ತಿದ್ಯಲ್ಲ ನಿವೇದಿತಾ. ಆದ್ರೂ ಶಮಿ, ಮಾವ ಹೇಳ್ತಿರೋದು ಸರಿನೇ ಅಲ್ವೇನೆ? ಡಾಕ್ಯುಮೆಂಟ್ರಿ ಅಂದ್ಬಿಟ್ಟು ಯಾರು ನೋಡದೆ ಹೋದ್ರೆ? ಹಾಗೆಲ್ಲ ಆಗೋದಿಲ್ಲ ನಿವೇದಿತಾ. ನೀವು ವಿಶೇಷವಾಗಿ ದೇವಸಾಗರದ ರೈತರ ಬಗ್ಗೆ ಮಾಡ್ತಿರೋ ಡಾಕ್ಯುಮೆಂಟ್ರಿ ಅಲ್ವಾ? ಮೊನ್ನೆಯಿಂದ ಪ್ರೋಮೋಸ್ ಬರ್ತಿದೆ. ನಾ ಹೋದಲೆಲ್ಲ ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಾ? ಎಲ್ಲರೂ ಕಾಯ್ತಿದ್ದಾರೆ ಅದನ್ನು ನೋಡೋಕ್ಕೆ. ಎಲ್ಲರಿಗೂ ಇಷ್ಟ ಆದರೆ ಸಾಕಪ್ಪ ನನಗೆ. ನೀವು ಸಿನ್ಸಿಯರಾಗಿ ಎಫರ್ಟ್ ಹಾಕಿರೋದಂತೂ ನಿಜ ಅಲ್ವಾ? ಕಷ್ಟಪಟ್ಟು ಮಾಡಿರೋ ಕೆಲಸನ ಎಲ್ಲರೂ ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ಅದಕ್ಕೆ ಇವಾಗ ಇಲ್ಲಿ ನಿರ್ದೇಶಕರಿದ್ದಾರೆ, ನಾವು ವೀಕ್ಷಕರೆಲ್ಲ ಬಂದಿದ್ದೀವಿ. ಸಾಕ್ಷ್ಯಚಿತ್ರ ಕಾರ್ಯಕ್ರಮ ಇನ್ನೇನು ಶುರು ಆಗುತ್ತೆ. ಅದನ್ನು ನೋಡ್ತಾ ಇರುವಾಗ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಬೋಂಡಾ ಬಜ್ಜಿ ವ್ಯವಸ್ಥೆ ಏನು ಮಾಡೋದಿಲ್ವಾ? ಓ, ಅದು ಬೇರೆ ಇರುತ್ತೆ. ಅರ್ಧ ಗಂಟೆ ಡಾಕ್ಯುಮೆಂಟ್ರಿಗೆ ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರೆ. ಯಾಕೆ ನಾನು ಡಾಕ್ಯುಮೆಂಟ್ರಿ ನೋಡೋದು ಬೇಡವಾ? ನಿಂಗೆ ಬೇಕಾಗಿದ್ರೆ ನೀನೇ ಮಾಡ್ಕೊ. ನಾನು ಮಾಡೋದ? ಬೇಡ, ಯಾರಿಗೇನು ಬೇಡ. ನಡೀರಿ, 10 ನಿಮಿಷ ಇರೋದು, ಶುರು ಆಗುತ್ತೆ, ಬೇಗ ಬನ್ನಿ. ಅಪ್ಪ ನೀವು ಬನ್ನಿ. ಒಂದು ಹಾಡಿಲ್ಲ, ಒಂದು ಡ್ಯಾನ್ಸ್ ಇಲ್ಲ, ಒಂದು ದೇವ್ರಿಲ್ಲ, ಅದನ್ನ ಯಾರು ನೋಡ್ತಾರೆ? ಡೈರೆಕ್ಟರ್ ಮೇಡಮ್, ನೀವು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ.
ಈ ಚೇರು ನನಗೆ ತುಂಬ ದೊಡ್ಡದಾಗತ್ತೆ. ನಿನಗೆ ಕರೆಕ್ಟ್ ಆಗಿದೆ, ನೀ ಕೂತ್ಕೋ. ಇದೇನು ಎಲ್ಲಿ ಹೀಗೆ ಕೂತ್ಕೊಂಡ್ಬಿಟ್ರೆ ಇನ್ನೇನು ಶುರು ಆಗುತ್ತೆ? ಟಿವಿ ಆನ್ ಮಾಡೋದು ಯಾರು? ಅಯ್ಯೋ, ಅಯ್ಯೋ, ಕೇಬಲೇ ಬರ್ತಾ ಇಲ್ಲ. ನಾ ಹೇಳ್ದೆ ನಮ್ಮನೇಲೆ ನೋಡೋಣ ಅಂತ. ಏ ಶಶಿ, ಆ ಕೇಬಲ್ ಆಫೀಸಿಗೆ ಫೋನ್ ಮಾಡೋ. ಹೋಗೋ, ಇನ್ನೇನು ಪ್ರೋಗ್ರಾಮ್ ಶುರು ಆಗ್ಬಿಡುತ್ತೆ. ಫೋನಲ್ಲಿ ರೂಮಲ್ಲಿದೆ. ಕೂತ್ಕೋ ಕೂತ್ಕೋ ಕೂತ್ಕೋ, ಶುರು ಆಯ್ತು. ಕಾಮರ್ಬಿಲ್ಲು ಚಾನಲ್ ಬೇ ಕಾರಣಗಳಿಂದ ಇಂದು ಪ್ರಸಾರವಾಗಬೇಕಿದ್ದ ದೇವಸಾಗರದ ರೈತರ ಹೋರಾಟ ಗೆಲುವಿನ ಹಾದಿಯ ಮುಳ್ಳುಗಳು ಸಾಕ್ಷ್ಯಚಿತ್ರವನ್ನು ಪ್ರಸಾರ ಮಾಡಲಾಗುತ್ತಿಲ್ಲ. ಇದೇನು ಹೀಗೆ ಹಾಕ್ತಿದ್ದಾರೆ? ಏನು ಪ್ರಾಬ್ಲಮ್ ನಿವೇದಿತಾ? ನನಗೂ ಗೊತ್ತಾಗ್ತಾ ಇಲ್ಲ. ದೇವಾನಂದ್ ಸರ್ಗೆ ಫೋನ್ ಮಾಡಿ ಕೇಳು. ಸರ್, ಡಾಕ್ಯುಮೆಂಟ್ರಿ ಏನೋ ತಾಂತ್ರಿಕ ಕಾರಣಗಳಿಂದ ಪ್ರಸಾರ ಆಗ್ತಿಲ್ಲ ಅಂತ ಬರ್ತಿದೆಯಲ್ಲ ಸರ್, ಏನು ಪ್ರಾಬ್ಲಮ್ಮು ಸರ್? ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿದ್ವಿ ಸರ್ ಎಲ್ಲರೂ. ಆಯಿತು ಸರ್. ಓಕೆ ಸರ್, ಥ್ಯಾಂಕ್ ಯು. ಏನಾಯ್ತಂತೆ? ಅವ್ರಿಗೂ ಗೊತ್ತಿಲ್ವಂತೆ. ಅವರು ಚಾನಲ್ ಹೆಡ್, ಅವ್ರಿಗೆ ಗೊತ್ತಿಲ್ವಾ? ಇಲ್ಲ ಶಾಂಭವಿ ಅಕ್ಕ, ಅವರು ವಿಚಾರಿಸಿ ಹೇಳ್ತಾರಂತೆ.